ಓಂ ಶಾಂತಿ. ಇಂದಿನ ದಿನಾಂಕ 19/10/2025. ಪ್ರಾರ್ಥ ಮುರುಳಿ. ಅವ್ಯಕ್ತ ಬಾಪ್ತಾದ ರಿವೈಸ್ 31/3/2007. ಮಧುಬನ. ಸುಪುತ್ರರಾಗಿ ತಮ್ಮ ಚೆಹರೆಯಿಂದ ತಂದೆಯ ರೂಪವನ್ನು ತೋರಿಸಿರಿ. ನಿರ್ಮಾಣದ ಜೊತೆಗೆ ನಿರ್ಮಲ ವಾಣಿ, ನಿರ್ಮಾಣ ಸ್ಥಿತಿಯ ಬ್ಯಾಲೆನ್ಸ್ ಇಟ್ಟುಕೊಳ್ಳಿರಿ. ಇಂದು ಬಾಪ್ತಾದ 4 ಕಡೆಯ ಮಕ್ಕಳ ಭಾಗ್ಯದ ರೇಖೆಗಳನ್ನು ನೋಡಿ ಹರ್ಷಿತರಾಗುತ್ತಿದ್ದೇವೆ. ಎಲ್ಲ ಮಕ್ಕಳ ಮಸ್ತಕದಲ್ಲಿ ಬೆಳಗುತ್ತಿರುವ ಜ್ಯೋತಿಯ ರೇಖೆಯು ಕಾಣಿಸುತ್ತಿದೆ. ನಯನಗಳಲ್ಲಿ ಆತ್ಮೀಯತೆಯ ಭಾಗ್ಯದ ರೇಖೆಯು ಕಂಡುಬರುತ್ತಿದೆ. ಮುಖದಲ್ಲಿ ಶ್ರೇಷ್ಠ ವಾಣಿಯ ಭಾಗ್ಯದ ರೇಖೆಯು ಕಾಣುತ್ತಿದೆ. ತುಟಿಗಳಲ್ಲಿ ಆತ್ಮಿಕ ಮುಗುಳ್ನಗೆಯನ್ನು ನೋಡುತ್ತಿದ್ದೇವೆ ಹಾಗೂ ಹಸ್ತಗಳಲ್ಲಿ ಸರ್ವ ಪರಮಾತ್ಮ ಖಜಾನೆಗಳ ರೇಖೆಯು ಕಾಣಿಸುತ್ತಿದೆ. ಪ್ರತಿ ನೆನಪಿನ ಹೆಜ್ಜೆಯಲ್ಲಿ ಪದಮಗಳ ರೇಖೆಯನ್ನು ನೋಡುತ್ತಿದ್ದೇವೆ. ಪ್ರತಿಯೊಬ್ಬರ ಹೃದಯದಲ್ಲಿ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರುವ ರೇಖೆಯನ್ನು ನೋಡುತ್ತಿದ್ದೇವೆ. ಪ್ರತಿಯೊಬ್ಬ ಮಗು ಇಂತಹ ಶ್ರೇಷ್ಠ ಭಾಗ್ಯದ ಅನುಭವ ಮಾಡುತ್ತಿದ್ದೀರಲ್ಲವೇ? ಏಕೆಂದರೆ ಈ ಭಾಗ್ಯದ ರೇಖೆಗಳನ್ನು ಸ್ವಯಂ ತಂದೆಯೇ ಪ್ರತಿಯೊಬ್ಬರ ಶ್ರೇಷ್ಠ ಕರ್ಮದ ಲೇಖನಿಯಿಂದ ಎಳೆದಿದ್ದಾರೆ. ಇಂತಹ ಶ್ರೇಷ್ಠ ಭಾಗ್ಯ ಯಾವುದೋ ಅವಿನಾಶಿಯಾಗಿದೆ. ಕೇವಲ ಈ ಜನ್ಮಕ್ಕಾಗಿಯೇ ಅಲ್ಲ, ಅನೇಕ ಜನ್ಮಗಳ ಅವಿನಾಶಿ ಭಾಗ್ಯದ ರೇಖೆಗಳಾಗಿವೆ. ತಂದೆಯು ಅವಿನಾಶಿಯಾಗಿದ್ದಾರೆ ಮತ್ತು ಅವಿನಾಶಿ ಭಾಗ್ಯದ ರೇಖೆಗಳಾಗಿವೆ. ಈ ಸಮಯದ ಶ್ರೇಷ್ಠ ಕರ್ಮದ ಆಧಾರದ ಮೇಲೆ ಸರ್ವ ರೇಖೆಗಳು ಪ್ರಾಪ್ತಿಯಾಗುತ್ತವೆ. ಈ ಸಮಯದ ಪುರುಷಾರ್ಥವು ಅನೇಕ ಜನ್ಮಗಳ ಪ್ರಾರಬ್ಧವನ್ನು ರೂಪಿಸುತ್ತದೆ. ಬಾಪ್ತಾದ ಎಲ್ಲ ಮಕ್ಕಳ ಈ ಸಮಯದಲ್ಲಿಯೂ ಯಾವ ಪ್ರಾರಬ್ಧವು ಅನೇಕ ಜನ್ಮಗಳವರೆಗೆ ಪ್ರಾಪ್ತಿಯಾಗುವುದಿದೆಯೋ ಅದು ಈ ಜನ್ಮದಲ್ಲಿ ಪುರುಷಾರ್ಥದ ಪ್ರಾರಬ್ಧದ ಪ್ರಾಪ್ತಿಯನ್ನು ಈಗಲೂ ನೋಡಲು ಬಯಸುತ್ತೇವೆ. ಕೇವಲ ಭವಿಷ್ಯವಲ್ಲ, ಆದರೆ ಈಗಲೂ ಸಹ ಇವೆಲ್ಲ ರೇಖೆಗಳು ಅನುಭವದಲ್ಲಿ ಬರಲಿ. ಏಕೆಂದರೆ ಈಗಿನ ಈ ದಿವ್ಯ ಸಂಸ್ಕಾರವು ತಮ್ಮ ಹೊಸ ಸಂಸಾರವನ್ನು ರೂಪಿಸುತ್ತಿದೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿರಿ. ಪರಿಶೀಲಿಸಿಕೊಳ್ಳುವುದು ಬರುತ್ತದೆ ಎಲ್ಲವೇ? ತಮಗೆ ತಾವೇ ಚೆಕ್ಕರ್ ಆಗಿರಿ ಅಂದಾಗ ಸರ್ವ ಭಾಗ್ಯದ ರೇಖೆಗಳು ಈಗಲೂ ಅನುಭವವಾಗುತ್ತದೆಯೇ? ಈ ಪ್ರಾರಬ್ಧವಂತೂ ಅಂತ್ಯದಲ್ಲಿ ಕಾಣಿಸುತ್ತದೆ ಎಂದು ತಿಳಿದುಕೊಳ್ಳುವುದಿಲ್ಲ ತಾನೆ? ಪ್ರಾಪ್ತಿಯು ಈಗಲೇ ಇದೆ ಅಂದ ಮೇಲೆ ಪ್ರಾರಬ್ಧದ ಅನುಭವವನ್ನು ಈಗಲೇ ಮಾಡಬೇಕಾಗಿದೆ. ಭವಿಷ್ಯ ಸಂಸಾರದ ಸಂಸ್ಕಾರವು ಈಗ ಪ್ರತ್ಯಕ್ಷ ಜೀವನದಲ್ಲಿ ಅನುಭವ ಆಗಬೇಕಾಗಿದೆ. ಅಂದ ಮೇಲೆ ಏನನ್ನು ಪರಿಶೀಲನೆ ಮಾಡಿಕೊಳ್ಳುತ್ತೀರಿ? ಭವಿಷ್ಯ ಸಂಸಾರದ ಸಂಸ್ಕಾರಗಳ ಗಾಯನ ಮಾಡುತ್ತೀರಿ. ಭವಿಷ್ಯ ಸಂಸಾರದಲ್ಲಿ ಒಂದು ರಾಜ್ಯವಿರುವುದು ಎಂದು ಆ ಸಂಸಾರವು ನೆನಪಿದೆ ಎಲ್ಲವೇ? ಆ ಸಂಸಾರದಲ್ಲಿ ಎಷ್ಟು ಬಾರಿ ರಾಜ್ಯ ಮಾಡಿದ್ದೀರಿ ನೆನಪಿದೆಯೇ? ಅಥವಾ ನೆನಪಿಗೆ ತರಿಸಿದ್ದಾಗ ನೆನಪು ಬರುತ್ತದೆಯೇ? ಹೇಗಿದ್ದೀರಿ? ಅದು ಸ್ಮೃತಿಯಲ್ಲಿದೆ ಎಲ್ಲವೇ? ಆದರೆ ಅದೇ ಸಂಸ್ಕಾರವು ಈಗಿನ ಜೀವನದಲ್ಲಿಯೂ ಪ್ರತ್ಯಕ್ಷ ರೂಪದಲ್ಲಿದೆಯೇ? ಆದ್ದರಿಂದ ಪರಿಶೀಲಿಸಿಕೊಳ್ಳಿರಿ. ಈಗಲೂ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಜೀವನದಲ್ಲಿ ಒಂದು ರಾಜ್ಯವಿದೆಯೇ? ಅಥವಾ ಕೆಲವೊಮ್ಮೆ ಆತ್ಮನ ರಾಜ್ಯದ ಜೊತೆಗೆ ಮಾಯೆಯ ರಾಜ್ಯವಂತೂ ಇಲ್ಲ ಅಲ್ಲವೇ? ಹೇಗೆ ಭವಿಷ್ಯ ಪ್ರಾರಬ್ಧದಲ್ಲಿ ಒಂದೇ ರಾಜ್ಯವಿರುತ್ತದೆ, ಎರಡಲ್ಲ ಅಂದ ಮೇಲೆ ಈಗಲೂ ಸಹ 2 ರಾಜ್ಯಗಳಂತೂ ಇಲ್ಲ ತಾನೆ? ಹೇಗೆ ಭವಿಷ್ಯ ರಾಜ್ಯದಲ್ಲಿ ಒಂದು ರಾಜ್ಯದ ಜೊತೆಗೆ ಒಂದು ಧರ್ಮವಿರುತ್ತದೆ? ಆ ಧರ್ಮವು ಯಾವುದಾಗಿದೆ? ಸಂಪೂರ್ಣ ಪವಿತ್ರತೆಯ ಧಾರಣೆಯ ಧರ್ಮವಾಗಿದೆ ಅಂದಾಗ ಈಗ ನೋಡಿಕೊಳ್ಳಿರಿ. ಪವಿತ್ರತೆಯು ಸಂಪೂರ್ಣವಾಗಿದೆಯೇ?
ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಹೆಸರು ಗುರುತು ಇರಬಾರದು. ಪವಿತ್ರತೆ ಅರ್ಥಾತ್ ಸಂಕಲ್ಪ, ಮಾತು, ಕರ್ಮ ಹಾಗೂ ಸಂಬಂಧ ಸಂಪರ್ಕದಲ್ಲಿ ಒಂದೇ ಸಂಪೂರ್ಣ ಪವಿತ್ರತೆಯ ಧಾರಣೆ ಇರಲಿ. ಬ್ರಹ್ಮಚಾರಿಗಳಾಗಿದ್ದೀರಿ. ತಮ್ಮನ್ನು ಪರಿಶೀಲಿಸಿಕೊಳ್ಳುವುದು ಬರುತ್ತದೆಯೇ? ಯಾರಿಗೆ ಬರುತ್ತದೆಯೋ ಅವರು ಕೈ ಎತ್ತಿರಿ. ಬರುತ್ತದೆಯೋ ಅಥವಾ ಮಾಡಿಕೊಳ್ಳುತ್ತೀರೋ? ಪರಿಶೀಲನೆ ಮಾಡಿಕೊಳ್ಳುತ್ತೀರಾ? ನಿಮಿತ್ತ ಶಿಕ್ಷಕಿಯರಿಗೆ ಬರುತ್ತದೆಯೇ? ಡಬಲ್ ವಿದೇಶಿಯರಿಗೆ ಬರುತ್ತದೆಯೇ? ಏಕೆ? ಈಗಿನ ಪವಿತ್ರತೆಯ ಕಾರಣ. ತಮ್ಮ ಜಡಚಿತ್ರದಿಂದಲೂ ಪವಿತ್ರತೆಯನ್ನು ಕೇಳುತ್ತಾರೆ. ಪವಿತ್ರತೆ ಅರ್ಥಾತ್ ಒಂದು ಧರ್ಮ ಈಗಿನ ಸ್ಥಾಪನೆಯಾಗಿದೆ. ಇದು ಭವಿಷ್ಯದಲ್ಲಿಯೂ ನಡೆಯುತ್ತದೆ. ಹಾಗೆಯೇ ಭವಿಷ್ಯದ ಗಾಯನವೇನಿದೆ? ಒಂದು ರಾಜ್ಯ, ಒಂದು ಧರ್ಮ ಮತ್ತು ಜೊತೆಯಲ್ಲಿ ಸದಾ ಸುಖ, ಶಾಂತಿ, ಸಂಪತ್ತು, ಅಖಂಡ ಸುಖ, ಅಖಂಡ ಶಾಂತಿ, ಅಖಂಡ ಸಂಪತ್ತು. ಅಂದ ಮೇಲೆ ಈಗಿನ ತಮ್ಮ ಸ್ವರಾಜ್ಯದ ಜೀವನದಲ್ಲಿ ಅದಂತೂ ವಿಶ್ವದ ರಾಜ್ಯವಾಗಿದೆ ಮತ್ತು ಈ ಸಮಯದಲ್ಲಿ ಸ್ವರಾಜ್ಯವಿದೆ. ಅಂದ ಮೇಲೆ ಪರಿಶೀಲಿಸಿಕೊಳ್ಳಿರಿ. ಅವಿನಾಶಿ ಸುಖ, ಪರಮಾತ್ಮ ಸುಖ ಅವಿನಾಶಿ ಅನುಭವವಾಗುತ್ತದೆಯೇ? ಯಾವುದೇ ಸಾಧನಗಳು ಅಥವಾ ಯಾವುದೇ ಸ್ಯಾಲ್ವೇಷನ್ನಿನ ಆಧಾರದ ಮೇಲೆ ಸುಖದ ಅನುಭವ ಆಗುತ್ತಿಲ್ಲ ತಾನೆ? ಇಂದು ಸಹ ಯಾವುದೇ ಕಾರಣದಿಂದ ದುಃಖದ ಅಲೆಯು ಅನುಭವದಲ್ಲಿ ಬರಬಾರದು. ಯಾವುದೇ ಹೆಸರು, ಸ್ಥಾನ, ಮಾನದ ಆಧಾರದ ಮೇಲಂತೂ ಸುಖದ ಅನುಭವ ಆಗುವುದಿಲ್ಲ ತಾನೆ? ಏಕೆ? ಈ ಹೆಸರು, ಸ್ಥಾನ, ಮಾನ, ಸಾಧನ, ಸ್ಯಾಲ್ವೇಷನ್ ಇವೆಲ್ಲವೂ ವಿನಾಶಿಯಾಗಿದೆ, ಅಲ್ಪಕಾಲದ್ದಾಗಿದೆ. ಆದ್ದರಿಂದ ವಿನಾಶಿ ಆಧಾರದಿಂದ ಅವಿನಾಶಿ ಸುಖ ಸಿಗುವುದಿಲ್ಲ. ಆಗ ಈಗಿನ ಸಂಸ್ಕಾರ ಮತ್ತು ಭವಿಷ್ಯ ಸಂಸಾರದ ಪ್ರಾರಬ್ಧದಲ್ಲಿ ಎಷ್ಟು ಅಂತರವಿದೆ ಎಂಬುದು ಅರ್ಥವಾಗುತ್ತದೆ. ತಾವೆಲ್ಲರೂ ಜನ್ಮ ಪಡೆಯುತ್ತಿದ್ದಂತೆಯೇ ಬಾಪ್ ದಾದಾರವರೊಂದಿಗೆ ಪ್ರತಿಜ್ಞೆ ಮಾಡುತ್ತೀರಿ. ಆ ಪ್ರತಿಜ್ಞೆಯು ನೆನಪಿದೆಯೇ? ನೆನಪಿದೆಯೇ ಅಥವಾ ಮರೆತು ಹೋಗಿದ್ದೀರೋ? ಇದೇ ಪ್ರತಿಜ್ಞೆ ಮಾಡಿದ್ದೀರಿ. ನಾವೆಲ್ಲರೂ ತಂದೆಯ ಜೊತೆಗಾರರಾಗಿ ವಿಶ್ವ ಕಲ್ಯಾಣಕಾರಿಗಳಾಗಿ ಹೊಸ ಸುಖ ಶಾಂತಿಮಯ ಸಂಸಾರವನ್ನು ಸ್ಥಾಪಿಸುವವರಾಗಿದ್ದೇವೆ. ಈ ತಮ್ಮ ಪ್ರತಿಜ್ಞೆಯು ನೆನಪಿದೆಯೇ? ಕೈ ಎತ್ತಿರಿ. ಹಿಂದೆ ಇರುವವರು ಕೈ ಎತ್ತುತ್ತಿದ್ದಾರೆ, ಇಲ್ಲಿಯೂ ಎತ್ತುತ್ತಿದ್ದಾರೆ. ಪಕ್ಕಾ ಪ್ರತಿಜ್ಞೆಯೋ ಅಥವಾ ಸ್ವಲ್ಪ ಗಡಿಬಿಡಿಯಾಗುತ್ತದೆಯೋ? ಹೊಸ ಸಂಸಾರವನ್ನು ಈಗ ಪರಮಾತ್ಮ ಸಂಸ್ಕಾರದ ಆಧಾರದಿಂದ ರೂಪಿಸುವವರಾಗಿದ್ದೀರಿ. ಅಂದ ಮೇಲೆ ಈಗ ಕೇವಲ ಪುರುಷಾರ್ಥ ಮಾಡಬಾರದು, ಜೊತೆಗೆ ಪುರುಷಾರ್ಥದ ಪ್ರಾರಬ್ಧವನ್ನು ಈಗಲೇ ಅನುಭವ ಮಾಡಬೇಕಾಗಿದೆ. ಸುಖದ ಜೊತೆಗೆ ಶಾಂತಿಯನ್ನು ಪರಿಶೀಲಿಸಿಕೊಳ್ಳಿರಿ. ಅಶಾಂತ ಪರಿಸ್ಥಿತಿ, ಅಶಾಂತ ವಾಯುಮಂಡಲ, ಅದರಲ್ಲಿಯೂ ತಾವು ಶಾಂತಿಯ ಸಾಗರನ ಮಕ್ಕಳು. ಸದಾ ಕಮಲ ಪುಷ್ಪ ಸಮಾನ ಅಶಾಂತಿಯನ್ನು ಸಹ ಶಾಂತಿಯ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ? ಶಾಂತ ವಾಯುಮಂಡಲದಲ್ಲಿ ತಾವು ಶಾಂತಿಯ ಅನುಭವ ಮಾಡುವುದು ದೊಡ್ಡ ಮಾತಲ್ಲ. ಆದರೆ ತಮ್ಮ ಪ್ರತಿಜ್ಞೆಯಾಗಿದೆ ಅಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡುವವರಾಗಿದ್ದೇವೆ ಎಂದು. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿರಿ. ಮಾಡಿಕೊಳ್ಳುತ್ತಿದ್ದೀರಲ್ಲವೇ? ಪರಿವರ್ತಕರಾಗಿದ್ದೀರಾ? ಪರವಶರಲ್ಲ ತಾನೇ? ಪರಿವರ್ತಕರಾಗಿದ್ದೀರಿ. ಪರಿವರ್ತಕರು ಎಂದು ಪರವಶರಾಗಲು ಸಾಧ್ಯವಿಲ್ಲ. ಇದೇ ಪ್ರಕಾರದಿಂದ ಅಕುಟ ಸಂಪತ್ತು, ಆ ಸ್ವರಾಜ್ಯ ಅಧಿಕಾರಿಗಳ ಸಂಪತ್ತು ಏನಾಗಿದೆ? ಜ್ಞಾನ, ಗುಣ ಮತ್ತು ಶಕ್ತಿಗಳು ಸ್ವರಾಜ್ಯ ಅಧಿಕಾರಿಯ ಸಂಪತ್ತಾಗಿದೆ. ಅಂದ ಮೇಲೆ ನೋಡಿಕೊಳ್ಳಿರಿ. ಜ್ಞಾನದ ಇಡೀ ವಿಸ್ತಾರದ ಸಾರವನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೀರಲ್ಲವೇ? ಕೇವಲ ಭಾಷಣ ಮಾಡುವುದು, ಕೋರ್ಸ್ ಕೊಡುವುದು ಜ್ಞಾನದ ಅರ್ಥವಲ್ಲ. ಜ್ಞಾನದ ಅರ್ಥವಾಗಿದೆ ಅರಿವು, ತಿಳುವಳಿಕೆ. ಅಂದ ಮೇಲೆ ಪ್ರತಿ ಸಂಕಲ್ಪ, ಪ್ರತಿ ಕರ್ಮ ಹಾಗೂ ಮಾತನ್ನು
ಜ್ಞಾನ ಅರ್ಥಾತ್ ತಿಳುವಳಿಕೆಯುಳ್ಳವರು ಜ್ಞಾನಪೂರ್ಣರಾಗಿ ಮಾಡುತ್ತೀರಾ. ಸರ್ವ ಗುಣಗಳು ಪ್ರತ್ಯಕ್ಷ ಜೀವನದಲ್ಲಿ ಇಮರ್ಜ್ ಆಗಿರುತ್ತವೆಯೇ? ಸರ್ವ ಗುಣಗಳು ಇವೆಯೇ ಅಥವಾ ಯಥಾಶಕ್ತಿ ಇವೆಯೋ? ಇದೇ ಪ್ರಕಾರ ಸರ್ವಶಕ್ತಿಗಳು ತಮ್ಮ ಬಿರುದ್ದಾಗಿದೆ. ಮಾಸ್ಟರ್ ಸರ್ವಶಕ್ತಿವಂತರು ಕೇವಲ ಶಕ್ತಿವಂತರಲ್ಲ ಅಂದಾಗ ಸರ್ವಶಕ್ತಿಗಳು ಸಂಪನ್ನವಾಗಿವೆಯೇ? ಎರಡನೆಯ ಮಾತು, ಸರ್ವಶಕ್ತಿಗಳು ಸಮಯದಲ್ಲಿ ಕಾರ್ಯ ನಿರ್ವಹಿಸುತ್ತವೆಯೇ? ಸಮಯದಲ್ಲಿ ಹಾಜರಾಗುತ್ತವೆಯೋ ಅಥವಾ ಸಮಯವು ಕಳೆದ ನಂತರ ನೆನಪಿಗೆ ಬರುತ್ತದೆಯೋ? ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿರಿ. 3 ಮಾತುಗಳು, ಒಂದು ರಾಜ್ಯ, ಒಂದು ಧರ್ಮ ಮತ್ತು ಅವಿನಾಶಿ ಸುಖ ಶಾಂತಿ ಸಂಪತ್ತು. ಏಕೆಂದರೆ ಹೊಸ ಸಂಸಾರದಲ್ಲಿ ಈ ಮಾತುಗಳು ಈಗಿನ ಸ್ವರಾಜ್ಯದ ಸಮಯದ ಯಾವ ಅನುಭವವಿದೆಯೋ ಈ ಅನುಭವ ಅಲ್ಲಿರಲು ಸಾಧ್ಯವಿಲ್ಲ. ಈಗ ಇವೆಲ್ಲ ಮಾತುಗಳ ಅನುಭವ ಮಾಡಬಲ್ಲಿರಿ. ಈಗಿನಿಂದ ಈ ಸಂಸ್ಕಾರವು ಇಮರ್ಜ್ ಆದಾಗಲೇ ಅನೇಕ ಜನ್ಮಗಳು ಪ್ರಾರಬ್ಧದ ರೂಪದಲ್ಲಿ ನಡೆಯುತ್ತದೆ. ಧಾರಣೆ ಮಾಡಿಕೊಳ್ಳುತ್ತಿದ್ದೇವೆ, ಆಗಿಬಿಡುತ್ತದೆ. ಅಂತ್ಯದಲ್ಲಿ ತಯಾರಾಗಿಯೇ ಬಿಡುತ್ತೇವೆ. ಈ ರೀತಿ ತಿಳಿದುಕೊಳ್ಳುತ್ತಿಲ್ಲ ತಾನೆ? ಬಾಪ್ತಾದ ಮೊದಲೇ ಸೂಚನೆ ನೀಡಿದ್ದೆವು. ಬಹಳ ಕಾಲದ ಈಗಿನ ಅಭ್ಯಾಸವು ಬಹಳ ಕಾಲದ ಪ್ರಾಪ್ತಿಗೆ ಆಧಾರವಾಗಿದೆ. ಅಂತ್ಯದಲ್ಲಿ ಆಗಿಬಿಡುತ್ತೇವೆಂದು ಯೋಚಿಸಬೇಡಿ. ಆಗಿಬಿಡುವುದಲ್ಲ, ಆಗಲೇಬೇಕಾಗಿದೆ. ಏಕೆ? ಸ್ವರಾಜ್ಯದ ಯಾವ ಅಧಿಕಾರವಿದೆಯೋ ಅದು ಈಗ ಬಹಳ ಕಾಲದ ಅಭ್ಯಾಸ ಬೇಕಾಗಿದೆ. ಒಂದು ವೇಳೆ ಒಂದು ಜನ್ಮದಲ್ಲಿ ಅಧಿಕಾರಿಯಾಗಲು ಸಾಧ್ಯವಿಲ್ಲ. ಅಧೀನರಾಗಿ ಬಿಡುತ್ತೀರೆಂದರೆ ಅನೇಕ ಜನ್ಮಗಳು ಹೇಗಾಗುತ್ತೀರಿ? ಆದ್ದರಿಂದ ಬಾಪ್ತಾದ 4 ಕಡೆಯ ಎಲ್ಲ ಮಕ್ಕಳಿಗೆ ಪದೇ ಪದೇ ಸೂಚನೆ ನೀಡುತ್ತಿದ್ದೇವೆ. ಈಗ ಸಮಯದ ಗತಿಯು ತೀವ್ರ ಗತಿಯಲ್ಲಿ ಹೋಗುತ್ತಿದೆ. ಆದ್ದರಿಂದ ಎಲ್ಲ ಮಕ್ಕಳು ಈಗ ಕೇವಲ ಪುರುಷಾರ್ಥಿಗಳಾಗುವುದಲ್ಲ, ಬದಲಾಗಿ ತೀವ್ರ ಪುರುಷಾರ್ಥಿಗಳಾಗಿ ಪುರುಷಾರ್ಥದ ಪ್ರಾರಬ್ಧದ ಅನುಭವವನ್ನು ಈಗ ಬಹಳ ಕಾಲದಿಂದ ಮಾಡಬೇಕಾಗಿದೆ. ತೀವ್ರ ಪುರುಷಾರ್ಥದ ಚಿಹ್ನೆಗಳನ್ನು ಬಾಪ್ತಾದ ಮೊದಲು ತಿಳಿಸಿದ್ದೇವೆ. ತೀವ್ರ ಪುರುಷಾರ್ಥಿಗಳು ಸದಾ ಮಾಸ್ಟರ್ ದಾತ ಆಗಿರುತ್ತಾರೆ. ಲೇವತ ತೆಗೆದುಕೊಳ್ಳುವವರು ಅಲ್ಲ, ದೇವತಾ ಅರ್ಥಾತ್ ನೀಡುವವರಾಗಿರುತ್ತಾರೆ. ಇವರಿದ್ದರೆ ನನ್ನ ಪುರುಷಾರ್ಥ ನಡೆಯುತ್ತದೆ. ಇವರು ಮಾಡಿದರೆ ನಾನು ಮಾಡುವೆನೋ, ಇವರು ಬದಲಾದರೆ ನಾನು ಬದಲಾಗುವೆನೋ, ಇವರು ಬದಲಾಗಲಿ, ಇವರು ಮಾಡಲಿ, ಇವು ದಾತನ ಲಕ್ಷಣಗಳಲ್ಲ. ಯಾರು ಮಾಡಲಿ ಮಾಡದಿರಲಿ, ಆದರೆ ನಾನು, ಇವರು ಮಾಡಲಿ, ಇವು ದಾತನ ಲಕ್ಷಣಗಳಲ್ಲ. ಯಾರು ಮಾಡಲಿ ಮಾಡದಿರಲಿ, ಆದರೆ ನಾನು ಬಾಪ್ ದಾದಾರವರ ಸಮಾನ ಮಾಡುವೆನು. ಬ್ರಹ್ಮ ತಂದೆಯ ಸಮಾನವೂ ಕೂಡ ಸಾಕಾರದಲ್ಲಿಯೂ ನೋಡಿದ್ದೀರಿ. ಮಕ್ಕಳು ಮಾಡಿದರೆ ನಾನು ಮಾಡುವೆನು ಎಂದು ಬ್ರಹ್ಮ ತಂದೆಯು ಎಂದಿಗೂ ಹೇಳಲಿಲ್ಲ. ನಾನು ಮಾಡಿ ಮಕ್ಕಳಿಂದ ಮಾಡಿಸುವೆನು ಎನ್ನುವಂತಿದ್ದರು. ತೀವ್ರ ಪುರುಷಾರ್ಥದ ಎರಡನೆಯ ಲಕ್ಷಣವಾಗಿದೆ ಸದಾ ನಿರ್ಮಾಣ. ಕಾರ್ಯ ಮಾಡುತ್ತಿದ್ದರೂ ನಿರ್ಮಾಣ ಅರ್ಥಾತ್ ನಿರಹಂಕಾರಿ. ಈಗ ನಿರ್ಮಾಣ ಮತ್ತು ನಿರ್ಮಾಣ ಎರಡರ ಬ್ಯಾಲೆನ್ಸ್ ಬೇಕು. ಏಕೆ? ನಿರ್ಮಾಣರಾಗಿ ಕಾರ್ಯ ಮಾಡುವುದರಲ್ಲಿ ಸರ್ವರ ಮುಖಾಂತರ ಹೃದಯದ ಸ್ನೇಹ ಮತ್ತು ಆಶೀರ್ವಾದಗಳು ಸಿಗುತ್ತವೆ. ಬಾಪ್ತಾದ ನೋಡಿದೆವು, ನಿರ್ಮಾಣ ಅರ್ಥಾತ್ ಸೇವಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ಎಲ್ಲರೂ ಒಳ್ಳೆಯ ಉಮಂಗ ಉತ್ಸಾಹದಿಂದ ಹೊಸ ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ಇದಕ್ಕಾಗಿ ಬಾಪ್ತಾದ 4 ಕಡೆಯ ಮಕ್ಕಳಿಗೆ ಅಭಿನಂದನೆಗಳನ್ನು ಕೊಡುತ್ತಿದ್ದೇವೆ. ಬಾಪ್ತಾದಾರವರ ಬಳಿ ನಿರ್ಮಾಣದ ಸೇವೆಯ ಬಹಳ ಒಳ್ಳೊಳ್ಳೆಯ ಯೋಜನೆಗಳು ಬಂದಿವೆ. ಆದರೆ ಬಾಪ್ತಾದ ನೋಡಿದೆವು,
ನಿರ್ಮಾಣದ ಕಾರ್ಯವಂತೂ ಬಹಳ ಚೆನ್ನಾಗಿದೆ. ಆದರೆ ಸೇವೆಯ ಕಾರ್ಯದಲ್ಲಿ ಎಷ್ಟು ಉಮಂಗ ಉತ್ಸಾಹವಿದೆಯೋ ಅಷ್ಟೇ ಒಂದು ವೇಳೆ ನಿರ್ಮಾಣ ಸ್ಥಿತಿಯ ಸಮತೋಲನೆ ಇದ್ದಿದ್ದೇ ಆದರೆ ನಿರ್ಮಾಣ ಅರ್ಥಾತ್ ಸೇವೆಯ ಕಾರ್ಯದಲ್ಲಿ ಮತ್ತಷ್ಟು ಸಫಲತೆಯು ಹೆಚ್ಚು ಪ್ರತ್ಯಕ್ಷ ರೂಪದಲ್ಲಿ ಕಾಣುತ್ತದೆ. ಬಾಪ್ತಾದ ಮೊದಲು ತಿಳಿಸಿದ್ದೇವೆ, ನಿರ್ಮಾಣ ಸ್ವಭಾವ, ನಿರ್ಮಾಣ ಮಾತು ಮತ್ತು ನಿರ್ಮಾಣ ಸ್ಥಿತಿಯಿಂದ ಸಂಬಂಧ ಸಂಪರ್ಕದಲ್ಲಿ ಬನ್ನಿರಿ. ದೇವತೆಗಳ ಗಾಯನ ಮಾಡುತ್ತಾರೆ, ಆದರೆ ವಾಸ್ತವದಲ್ಲಿ ಇದು ಬ್ರಾಹ್ಮಣರ ಗಾಯನವಾಗಿದೆ. ದೇವತೆಗಳ ಮುಖದಿಂದ ಹೊರಬರುವ ಮಾತುಗಳು ವಜ್ರಮುತ್ತುಗಳಂತೆ ಅಮೂಲ್ಯವಾಗಿರುತ್ತವೆ. ನಿರ್ಮಲ ವಾಣಿ, ನಿರ್ಮಲ ಸ್ವಭಾವ ಇರುತ್ತದೆ ಎಂದು ದೇವತೆಗಳಿಗೆ ಗಾಯನ ಮಾಡುತ್ತಾರೆ. ಈಗ ಬಾಪ್ತಾದ ನೋಡುತ್ತೇವೆ, ಫಲಿತಾಂಶವನ್ನು ತಿಳಿಸಿಬಿಡುವುದೇ, ಏಕೆಂದರೆ ಇದು ಸೀಸನ್ನಿನ ಕೊನೆಯ ಸರದಿಯಾಗಿದೆ. ಆದ್ದರಿಂದ ಬಾಪ್ತಾದ ನೋಡಿದೆವು ನಿರ್ಮಲವಾಣಿ, ನಿರ್ಮಾಣ ಸ್ಥಿತಿ, ಇದರಲ್ಲಿ ಇನ್ನೂ ಅಟೆನ್ಷನ್ ಬೇಕಾಗಿದೆ. ಬಾಪ್ತಾದ ಮೊದಲು ಖಜಾನೆಗಳ 3 ಖಾತೆಗಳನ್ನು ಜಮಾ ಮಾಡಿಕೊಳ್ಳಿರಿ ಎಂದು ಮೊದಲು ತಿಳಿಸಿದ್ದೇವೆ. ಅಂದ ಮೇಲೆ ಫಲಿತಾಂಶವನ್ನೇನು ನೋಡಿದೆವು. ಆ 3 ಖಾತೆಗಳು ಯಾವುದಾಗಿದೆ ಅದು ನೆನಪಿರಬೇಕಲ್ಲವೇ? ಆದರೂ ಮತ್ತೆ ಸ್ಮೃತಿಗೆ ತರಿಸುತ್ತಿದ್ದೇವೆ. ಒಂದಾಗಿದೆ, ತಮ್ಮ ಪುರುಷಾರ್ಥದಿಂದ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ. ಎರಡನೆಯದು, ಸದಾ ಸ್ವಯಂ ಸಂತುಷ್ಟವಾಗಿದ್ದು ಅನ್ಯರನ್ನು ಸಂತುಷ್ಟಪಡಿಸುವುದು. ಭಿನ್ನ ಭಿನ್ನ ಸಂಸ್ಕಾರಗಳನ್ನು ತಿಳಿದುಕೊಂಡಿದ್ದರೂ ಸಂತುಷ್ಟವಾಗಿರುವುದು ಮತ್ತು ಸಂತುಷ್ಟಪಡಿಸುವುದರಿಂದ ಆಶೀರ್ವಾದಗಳ ಖಾತೆಯು ಜಮಾ ಆಗುತ್ತದೆ. ಒಂದು ವೇಳೆ ಯಾವುದೇ ಕಾರಣದಿಂದ ಸಂತುಷ್ಟಪಡಿಸುವುದರಲ್ಲಿ ಕೊರತೆಯು ಉಳಿದುಕೊಂಡರೆ ಪುಣ್ಯದ ಖಾತೆಯಲ್ಲಿ ಜಮಾ ಆಗುವುದಿಲ್ಲ. ಸಂತುಷ್ಟತೆಯು ಪುಣ್ಯದ ಚಾಬಿಯಾಗಿದೆ. ಬಲೆ ಇರಿ ಅಥವಾ ಅನ್ಯರನ್ನು ಮಾಡಿರಿ. ಮತ್ತು ಮೂರನೆಯದಾಗಿದೆ, ಸೇವೆಯಲ್ಲಿಯೂ ಸದಾ ನಿಸ್ವಾರ್ಥತೆ. ನಾನು ಎಂಬುದಿಲ್ಲ, ನಾನು ಮಾಡಿದೆನೋ ಅಥವಾ ನನ್ನದಾಗಬೇಕೋ. ಈ ನಾನು ಮತ್ತು ನನ್ನತನವು ಎಲ್ಲಿ ಸೇವೆಯಲ್ಲಿ ಬಂದು ಬಿಡುತ್ತದೆಯೋ ಅಲ್ಲಿ ಪುಣ್ಯದ ಖಾತೆಯು ಜಮಾ ಆಗುವುದಿಲ್ಲ. ಅನುಭವಿಗಳಾಗಿದ್ದೀರಿ. ಈ ರಾಯಲ್ ರೂಪದ ನನ್ನತನವು ಬಹಳಷ್ಟಿದೆ. ರಾಯಲ್ ರೂಪದ ನನ್ನತನದ ಪಟ್ಟಿಯು ಸಾಧಾರಣ ನನ್ನತನಕ್ಕಿಂತಲೂ ಉದ್ದಗಲವಾಗಿದೆ. ಅಂದಾಗ ಎಲ್ಲಿ ನಾನು ಮತ್ತು ನನ್ನತನದ ಸ್ವಾರ್ಥವು ಬಂದು ಬಿಡುತ್ತದೆಯೋ, ನಿಸ್ವಾರ್ಥತೆ ಇಲ್ಲವೋ, ಅಲ್ಲಿ ಪುಣ್ಯದ ಖಾತೆಯು ಜಮಾ ಆಗುವುದರಲ್ಲಿ ಕಡಿಮೆಯಾಗಿ ಬಿಡುತ್ತದೆ. ನನ್ನತನದ ಪಟ್ಟಿಯನ್ನು ಮತ್ತೆಂದಾದರೂ ತಿಳಿಸುತ್ತೇವೆ. ಬಹಳ ಉದ್ದವಾಗಿದೆ ಮತ್ತು ಬಹಳ ಸೂಕ್ಷ್ಮವಾಗಿದೆ. ಅಂದಾಗ ಬಾಪ್ತಾದ ನೋಡಿದೆವು, ತಮ್ಮ ಪುರುಷಾರ್ಥದಿಂದ ಎಲ್ಲರೂ ಯಥಾಶಕ್ತಿ ತಮ್ಮ ತಮ್ಮ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಆಶೀರ್ವಾದಗಳ ಖಾತೆ ಮತ್ತು ಪುಣ್ಯದ ಖಾತೆಯನ್ನು ಈಗ ತುಂಬಿಸಿಕೊಳ್ಳುವ ಅವಶ್ಯಕತೆ ಇದೆ. ಆದ್ದರಿಂದ 3 ಖಾತೆಗಳನ್ನು ಜಮಾ ಮಾಡಿಕೊಳ್ಳುವ ಅಟೆನ್ಷನ್. ಈಗಲೂ ಸಹ ವಿಭಿನ್ನ ಸಂಸ್ಕಾರಗಳು ಕಂಡುಬರುತ್ತಿವೆ. ಎಲ್ಲರ ಸಂಸ್ಕಾರವು ಇನ್ನೂ ಸಂಪನ್ನವಾಗಿಲ್ಲ. ಆದರೆ ನಮ್ಮ ಮೇಲೆ ಅನ್ಯರ ನಿರ್ಬಲ ಸ್ವಭಾವ, ನಿರ್ಬಲ ಸಂಸ್ಕಾರಗಳ ಪ್ರಭಾವ ಬೀರಬಾರದು. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ನಿರ್ಬಲ ಸಂಸ್ಕಾರವು ಶಕ್ತಿಶಾಲಿಯಲ್ಲ. ನಾನು ಮಾಸ್ಟರ್ ಸರ್ವಶಕ್ತಿವಂತನ ಮೇಲೆ ನಿರ್ಬಲ ಸಂಸ್ಕಾರದ ಪ್ರಭಾವವು ಬೀಳಬಾರದು. ಆದ್ದರಿಂದ ಬಾಪ್ ತಾದಾರವರ ಛತ್ರ ಛಾಯೆಯಲ್ಲಿರುವುದೇ ಸುರಕ್ಷತೆಯ ಸಾಧನವಾಗಿದೆ. ಬಾಪ್ ತಾದಾರವರ ಜೊತೆ ಕಂಬೈಂಡ್ ಆಗಿ ಇರಿ. ಶ್ರೀಮತವೇ ಅವರ ಛತ್ರ ಛಾಯೆಯಾಗಿದೆ.
ಈಗ ಈ ಸೀಸನ್ನಿನ ಅಂತಿಮ ಸರದಿಯಾಗಿದೆ. ಮುಂದಿನ ಸೀಸನ್ ಸಮಯ ಪ್ರಮಾಣ ಆರಂಭವಾಗುವುದು. ಆದರೆ ಹೇಗೆ ಮಿಲನವನ್ನಾಚರಿಸುವ ಹೊಸ ಸೀಸನ್ ಆರಂಭವಾಗುವುದು? ಅದರಲ್ಲಿ ಯಾವ ನವೀನತೆಯನ್ನು ತೋರಿಸುತ್ತೀರಿ? ತಮಗಾಗಿ ಯಾವುದಾದರೂ ಹೊಸ ಯೋಜನೆಯನ್ನು ರೂಪಿಸಿದ್ದೀರಾ? ಹೇಗೆ ಸೇವೆಗಾಗಿ ಹೊಸ ಯೋಜನೆಗಳನ್ನು ರೂಪಿಸಲು ಯೋಚಿಸುತ್ತೀರಲ್ಲವೇ? ಹಾಗೆಯೇ ಈಗ ಸ್ವಯಂನ ಪ್ರತಿ ಯಾವ ಹಳೆಯ ಮಾತುಗಳಿವೆಯೋ ಅದರಲ್ಲಿ ಯಾವ ನವೀನತೆಯ ಬಗ್ಗೆ ಆಲೋಚಿಸಿದ್ದೀರಿ? ಒಂದು ವೇಳೆ ಇನ್ನೂ ಆಲೋಚಿಸಿಲ್ಲವೆಂದರೆ ಬಾಪ್ತಾದ ಈಗಲೂ ಸೂಚನೆ ನೀಡುತ್ತಿದ್ದೇವೆ. ಸ್ವಪ್ರತಿ ಪ್ರತಿಯೊಬ್ಬರೂ ಸಂಕಲ್ಪ, ಮಾತು, ಸಂಬಂಧ, ಸಂಪರ್ಕ, ಕರ್ಮದಲ್ಲಿ ನವೀನತೆಯನ್ನು ತರುವ ಯೋಜನೆಯನ್ನು ರೂಪಿಸಲೇಬೇಕಾಗಿದೆ. ಬಾಪ್ತಾದ ಮೊದಲು ಫಲಿತಾಂಶವನ್ನು ನೋಡುತ್ತೇವೆ. ಯಾವ ನವೀನತೆಯನ್ನು ತಂದಿರಿ ಎಂದು ಹಳೆಯ ಸಂಸ್ಕಾರವನ್ನು ದೃಢ ಸಂಕಲ್ಪದಿಂದ ಪರಿವರ್ತನೆ ಮಾಡಿಕೊಂಡರೆ ಎಂದು ಮೊದಲು ಫಲಿತಾಂಶವನ್ನು ನೋಡುತ್ತೇವೆ. ಏನನ್ನು ಆಲೋಚಿಸುತ್ತೀರಿ? ಹೀಗೆ ಮಾಡುವಿರಾ? ಯಾರು ಮಾಡುವಿರೋ ಅವರು ಕೈ ಎತ್ತಿ. ಮಾಡುತ್ತೀರಾ ಅಥವಾ ಅನ್ಯರನ್ನು ನೋಡುತ್ತೀರಾ? ಏನು ಮಾಡುವಿರಿ? ಅನ್ಯರನ್ನು ನೋಡಬೇಡಿ, ಬಾಪ್ತಾದಾರವರನ್ನು ನೋಡಿರಿ. ತಮ್ಮ ಹಿರಿಯ ದಾದೀಜಿಯನ್ನು ನೋಡಿ. ಅವರದ್ದು ಎಷ್ಟು ಭಿನ್ನ ಮತ್ತು ಪ್ರಿಯ ಸ್ಥಿತಿಯಾಗಿದೆ. ಬಾಪ್ತಾದ ಹೇಳುತ್ತೇವೆ, ಒಂದು ವೇಳೆ ಯಾರನ್ನಾದರೂ ನಾನು ಮತ್ತು ಅದ್ದಿನ ನನ್ನತನದಿಂದ ಭಿನ್ನವಾಗಿ ನೋಡಲು ಬಯಸುವುದಾದರೆ ತಮ್ಮ ಬಾಪ್ತಾದಾರವರ ಹೃದಯ ಸಿಂಹಾಸನಾಧಿಕಾರಿ ದಾದಿಯನ್ನು ನೋಡಿರಿ. ಇಡೀ ಜೀವನದಲ್ಲಿ ಅದ್ದಿನ ನನ್ನತನ, ಅದ್ದಿನ ನಾನು ಎಂಬುದರಿಂದ ಭಿನ್ನವಾಗಿದ್ದರೂ ಅದರ ಫಲಿತಾಂಶವಾಗಿ ಬಲೆ ಎಷ್ಟೇ ಕಾಯಿಲೆ ಇರಬಹುದು, ಆದರೆ ದುಃಖ ನೋವಿನ ಅನುಭವದಿಂದ ದೂರವಿದ್ದಾರೆ. ಒಂದೇ ಶಬ್ದವು ಪಕ್ಕಾ ಆಗಿದೆ. ಯಾರಾದರೂ ದಾದಿ ಏನಾದರೂ ನೋವಿದೆಯೇ, ಏನಾಗುತ್ತಿದೆ ಎಂದು ಕೇಳಿದರೆ ದಾದಿಯು ಯಾವ ಉತ್ತರ ಕೊಡುತ್ತಾರೆ? ಏನೂ ಇಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ನಿಸ್ವಾರ್ಥ ಮತ್ತು ವಿಶಾಲ ಹೃದಯಿ, ಎಲ್ಲವನ್ನೂ ತನ್ನಲ್ಲಿ ಸಮಾವೇಶ ಮಾಡಿಕೊಳ್ಳುವವರು, ಸರ್ವರಿಗೆ ಪ್ರಿಯರು. ಇದರ ಪ್ರತ್ಯಕ್ಷ ಚಿಹ್ನೆಗಳನ್ನು ನೋಡುತ್ತಿದ್ದೀರಿ. ಬ್ರಹ್ಮ ತಂದೆಯ ಮಾತನ್ನು ಹೇಳುವಾಗ ಅವರಲ್ಲಂತೂ ಶಿವತಂದೆ ಇದ್ದರಲ್ಲವೇ ಎಂದು ಹೇಳುತ್ತೀರಿ. ಆದರೆ ದಾದಿಯಂತೂ ತಮ್ಮ ಜೊತೆ ಪ್ರಭು ಪಾಲನೆಯಲ್ಲಿದ್ದರು, ವಿದ್ಯಾಭ್ಯಾಸದಲ್ಲಿದ್ದರು, ಸೇವೆಯಲ್ಲಿ ಜೊತೆಗಾರರಾಗಿದ್ದರು. ಅಂದ ಮೇಲೆ ಯಾವಾಗ ನಿಸ್ವಾರ್ಥ ಸ್ಥಿತಿಯಲ್ಲಿ ಅವರು ಸಂಪೂರ್ಣರಾದರು ಅಂದ ಮೇಲೆ ತಾವೆಲ್ಲರೂ ಆಗಲು ಸಾಧ್ಯವಿಲ್ಲವೇ? ಆಗಬಹುದಲ್ಲವೇ? ತಾವೇ ಆಗಬೇಕಾಗಿದೆ ಎಂಬುದು ಬಾಪ್ತಾದಾರವರಿಗೆ ನಿಶ್ಚಯವಿದೆ. ಎಷ್ಟು ಬಾರಿ ಆಗಿದ್ದೀರಿ ನೆನಪಿದೆಯೇ? ಅನೇಕ ಕಲ್ಪಗಳು ತಂದೆಯ ಸಮಾನ ಆಗಿದ್ದೀರಿ ಮತ್ತು ಈಗಲೂ ತಾವೇ ಆಗುವವರಿದ್ದೀರಿ. ಇದೇ ಉಮಂಗ ಉತ್ಸಾಹದಿಂದ ಹಾರುತ್ತಾ ಹೋಗಿರಿ. ತಂದೆಗೆ ತಮ್ಮಲ್ಲಿ ನಿಶ್ಚಯವಿದೆ ಅಂದ ಮೇಲೆ ತಾವು ತಮ್ಮನ್ನು ಸದಾ ನಿಶ್ಚಯ ಬುದ್ಧಿಯವರಾಗಲೇ ಬೇಕಾಗಿದೆ. ಇಂತಹ ನಿಶ್ಚಯ ಬುದ್ಧಿಯವರಾಗಿ ಹಾರುತ್ತಾ ಇರಿ. ತಂದೆಯೊಂದಿಗೆ ಪ್ರೀತಿ ಇದೆ. ಪ್ರೀತಿಯಲ್ಲಿ 100%ಗಿಂತಲೂ ಹೆಚ್ಚಿನದ್ದಾಗಿದೆ. ಹೀಗೆ ಹೇಳುತ್ತೀರಿ, ಇದು ಸರಿಯೇ? ಯಾರೆಲ್ಲರೂ ಕುಳಿತಿದ್ದೀರಿ ಅಥವಾ ಯಾರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕೇಳುತ್ತಿದ್ದೀರಿ, ಅವರೆಲ್ಲರೂ ಪ್ರೀತಿಯ ಸಬ್ಜೆಕ್ಟ್ನಲ್ಲಿ ತಮ್ಮನ್ನು 100% ಎಂದು ತಿಳಿದುಕೊಳ್ಳುತ್ತೀರಾ? ಆಗಿದ್ದರೆ ಕೈ ಎತ್ತಿರಿ. 100% ಪ್ರೀತಿ ಇದೆಯೇ? ಎಲ್ಲರೂ ಕೈ ಎತ್ತಿದ್ದರು ಒಳ್ಳೆಯದು. ಹಿಂದೆ ಇರುವವರು ಉದ್ದವಾಗಿ ಕೈ ಎತ್ತಿರಿ. ಕೈಗಳನ್ನು ಅಲುಗಾಡಿಸಿರಿ. ಇದರಲ್ಲಿ ಎಲ್ಲರೂ ಕೈ ಎತ್ತಿದ್ದರು ಅಂದಾಗ ಪ್ರೀತಿಯ ಚಿಹ್ನೆಯಾಗಿದೆ. ಸಮಾನರಾಗುವುದು. ಯಾರೊಂದಿಗೆ ಪ್ರೀತಿ ಇರುತ್ತದೆಯೋ ಅವರಂತೆಯೇ ಮಾತನಾಡುವುದು, ಅವರಂತೆಯೇ ನಡೆಯುವುದು, ಅವರಂತೆಯೇ
ಸಂಬಂಧ ಸಂಪರ್ಕವನ್ನು ನಿಭಾಯಿಸುವುದು ಇದು ಪ್ರೀತಿಯ ಗುರುತಾಗಿದೆ. ಇಂದು ಬಾಪ್ ದಾದಾರವರು ಎಲ್ಲರಲ್ಲೂ ಇದನ್ನು ನೋಡಲು ಬಯಸುತ್ತಾರೆ, ಈಗೀಗ ನೋಡಲು ಬಯಸುತ್ತಾರೆ. ಒಂದು ಕ್ಷಣದಲ್ಲಿ ಸ್ವರಾಜ್ಯದ ಸೀಟಿನಲ್ಲಿ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ನ ಸಂಸ್ಕಾರವನ್ನು ಇಮರ್ಜ್ ರೂಪದಲ್ಲಿ ಒಂದು ಕ್ಷಣದಲ್ಲಿ ಕುಳಿತುಕೊಳ್ಳಲು ಸಾಧ್ಯವೇ? ಹಾಗಾದರೆ ಒಂದು ಕ್ಷಣದಲ್ಲಿ 2-3 ನಿಮಿಷಕ್ಕಾಗಿ ರಾಜ್ಯ ಅಧಿಕಾರಿಯ ಸೀಟಿನಲ್ಲಿ ಸೆಟ್ ಆಗಿಬಿಡಿ. ಒಳ್ಳೆಯದು. 4-6 ಕಡೆಯ ಮಕ್ಕಳ ನೆನಪು ಪ್ರೀತಿಯ ಪತ್ರದ ಜೊತೆ ವಿಜ್ಞಾನದ ಸಾಧನದಿಂದ ನೆನಪು ಪ್ರೀತಿ ಬಾಪ್ ದಾದಾರವರಿಗೆ ತಲುಪಿಬಿಟ್ಟಿದೆ. ತಮ್ಮ ಹೃದಯದ ಸಮಾಚಾರವನ್ನು ಅನೇಕ ಮಕ್ಕಳು ಬರೆಯುತ್ತಾರೆ ಮತ್ತು ಆತ್ಮಿಕ ಸಂಭಾಷಣೆಯಲ್ಲೂ ತಿಳಿಸುತ್ತಾರೆ. ಬಾಪ್ ದಾದಾರವರು ಅಂತಹ ಎಲ್ಲ ಮಕ್ಕಳಿಗೆ ಪ್ರತಿಯುತ್ತರ ಕೊಡುತ್ತಿದ್ದಾರೆ. ಸದಾ ಸತ್ಯ ಹೃದಯಕ್ಕೆ ಸಾಹೇಬ್ ರಾಜಿ ಆಗಿಬಿಡುತ್ತಾರೆ. ಹೃದಯದ ಆಶೀರ್ವಾದಗಳು ಮತ್ತು ಹೃದಯದ ಪ್ರೀತಿ ವಿಶೇಷವಾಗಿ ಆ ಆತ್ಮರ ಪ್ರತಿ ಇದೆ. 4-6 ಕಡೆ ಯಾರೆಲ್ಲ ಸಮಾಚಾರವನ್ನು ಕೊಡುತ್ತಾರೆ ಎಲ್ಲರೂ ಒಳ್ಳೊಳ್ಳೆ ಉಮಂಗ ಉತ್ಸಾಹದ ಪ್ಲ್ಯಾನನ್ನು ಮಾಡಿದ್ದಾರೆ. ಅದಕ್ಕಾಗಿ ಬಾಪ್ ದಾದಾರವರು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಮತ್ತೆ ವರದಾನವನ್ನು ಕೊಡುತ್ತಿದ್ದಾರೆ. ಮುಂದುವರೆಯುತ್ತೀರಿ, ಮುಂದುವರೆಸುತ್ತಾ ನಡೆಯಿರಿ. 4-6 ಕಡೆಯ ಬಾಪ್ ದಾದಾರವರ ಕೋಟಿಯಲ್ಲಿ ಕೆಲವರಲ್ಲಿ ಶ್ರೇಷ್ಠ ಭಾಗ್ಯವಂತ ಮಕ್ಕಳಿಗೆ ಬಾಪ್ ದಾದಾರವರ ವಿಶೇಷ ನೆನಪು ಪ್ರೀತಿ. ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೆ ಧೈರ್ಯ ಮತ್ತು ಉಮಂಗ ಉತ್ಸಾಹದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಮುಂದೆ ತೀವ್ರ ಪುರುಷಾರ್ಥಿ ಆಗಲು ಸಮತೋಲನೆಯ ಪದಮದಷ್ಟು ಆಶೀರ್ವಾದಗಳನ್ನು ಕೊಡುತ್ತಿದ್ದಾರೆ. ಎಲ್ಲರ ಭಾಗ್ಯದ ನಕ್ಷತ್ರ ಸದಾ ಹೊಳೆಯುತ್ತಿರಲಿ ಮತ್ತು ಅನ್ಯರ ಭಾಗ್ಯ ಮಾಡುತ್ತಾ ಹೋಗಿ ಇದರ ಆಶೀರ್ವಾದವನ್ನು ಕೊಡುತ್ತಿದ್ದಾರೆ. 4-6 ಕಡೆಯ ಮಕ್ಕಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಕೇಳುತ್ತಲೂ ಇದ್ದಾರೆ, ನೋಡುತ್ತಲೂ ಇದ್ದಾರೆ. ಮತ್ತೆ ಬಾಪ್ ದಾದಾರವರು ಎಲ್ಲ 4-6 ಕಡೆಯ ಮತ್ತು ದೂರದಲ್ಲಿ ಕುಳಿತಿರುವ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ನೋಡುತ್ತಾ ಇರಿ ಮತ್ತು ಮಧುಬನದ ಶೋಭೆಯನ್ನು ಸದಾ ಹೆಚ್ಚಿಸುತ್ತಿರಿ. ಎಲ್ಲ ಮಕ್ಕಳಿಗೆ ಹೃದಯದ ಆಶೀರ್ವಾದದ ಜೊತೆ ನಮಸ್ತೆ. ವರದಾನ: ಗಮನರೂಪಿ ತುಪ್ಪದ ಮುಖಾಂತರ ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳಪನ್ನು ಹೆಚ್ಚಿಸುವಂತಹ ಆಕರ್ಷಣಾ ಮೂರ್ತಿ ಭವ. ಯಾವಾಗ ತಂದೆಯ ಮುಖಾಂತರ ಜ್ಞಾನದ ಮುಖಾಂತರ ಆತ್ಮಿಕ ಸ್ವರೂಪದ ನಕ್ಷತ್ರ ಹೊಳೆದಿದ್ದೇ ಆದರೆ ಅದು ನಂದಿ ಹೋಗಲು ಸಾಧ್ಯವಿಲ್ಲ. ಈ ನಕ್ಷತ್ರ ಸದಾ ಹೊಳೆಯುತ್ತಿದ್ದು ಎಲ್ಲರನ್ನೂ ಆಕರ್ಷಣೆ ಯಾವಾಗ ಮಾಡುವುದೆಂದರೆ ಯಾವಾಗ ಪ್ರತಿದಿನ ಅಮೃತ ವೇಳೆ ಗಮನರೂಪಿ ತುಪ್ಪ ಹಾಕುತ್ತಿರುವಿರಿ. ಆಗ ಹೇಗೆ ದೀಪದಲ್ಲಿ ತುಪ್ಪ ಹಾಕುತ್ತಾರೆ ಆಗ ಅದು ಏಕರಸವಾಗಿ ಉರಿಯುತ್ತಿರುತ್ತದೆ. ಆ ರೀತಿ ಸಂಪೂರ್ಣ ಗಮನ ಕೊಡುವುದು ಅರ್ಥಾತ್ ತಂದೆಯ ಸರ್ವಗುಣ ಹಾಗೂ ಶಕ್ತಿಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡುವುದು. ಇದೇ ಅಟೆನ್ಷನ್ನಿಂದ ಆಕರ್ಷಣಾ ಮೂರ್ತಿಯಾಗಿ ಬಿಡುವುದು. ಸ್ಲೋಗನ್: ಅಪರಿಮಿತ ವೈರಾಗ್ಯ ವೃತ್ತಿಯ ಮುಖಾಂತರ ಸಾಧನಾರೂಪಿ ಬೀಜವನ್ನು ಪ್ರತ್ಯಕ್ಷ ಮಾಡಿ. ಅವ್ಯಕ್ತ ಸೂಚನೆ: ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯೋಗದ ಶಕ್ತಿ ಜಮಾ ಮಾಡುವುದಕ್ಕಾಗಿ ಕರ್ಮ ಮತ್ತು ಯೋಗದ ಸಮತೋಲನವನ್ನು ಹೆಚ್ಚಿಸಿರಿ. ಕರ್ಮ ಮಾಡುತ್ತಾ ಯೋಗದ ಶಕ್ತಿಶಾಲಿ ಸ್ಥಿತಿ ಇರಲಿ. ಇದರ ಅಭ್ಯಾಸವನ್ನು ಹೆಚ್ಚಿಸಿರಿ. ಹೇಗೆ ಸೇವೆಗಾಗಿ ಆವಿಷ್ಕಾರ ಮಾಡುತ್ತಾರೆ ಹಾಗೆಯೇ ಈ ವಿಶೇಷ ಅನುಭವಗಳ ಅಭ್ಯಾಸಕ್ಕಾಗಿ ಸಮಯ ತೆಗೆಯಿರಿ ಮತ್ತು ನವೀನತೆಯನ್ನು ತಂದು ಎಲ್ಲರ ಮುಂದೆ ಉದಾಹರಣೆಯಾಗಿರಿ. ಒಳ್ಳೆಯದು. ಓಂ ಶಾಂತಿ.